ಕೆಎ ನಡೆಸುವಂತಹ ಮಂಥನ ಕಾರ್ಯಕ್ರಮದ ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋನ ನಾನು ಮಾಡಿದ್ದೇನೆ. ಮೊದಲನೇ ಪಾರ್ಟ್ ಅಲ್ಲಿ ನಾನು ಈ ಒಂದು ಸೀಟ್ಗಳು ಯಾವ ರೀತಿಯಲ್ಲಿ ಇರ್ತವೆ, ಯಾವ ಕೋರ್ಸ್ಗಳಿಗೆ ಒಂದು ಆಪ್ಷನ್ ಎಂಟ್ರಿನ ಮಾಡೋದಿರುತ್ತೆ ಅನ್ನೋದನ್ನ ಹೇಳಿದ್ದೆ. ಎರಡನೇ ಪಾರ್ಟ್ ಅಲ್ಲಿ ಆಪ್ಷನ್ ಎಂಟ್ರಿಯನ್ನು ಯಾವ ರೀತಿ ಮಾಡಬೇಕು, ಅಭ್ಯರ್ಥಿಯು ಈ ಒಂದು ಕೌನ್ಸಿಲಿಂಗ್ ಅಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು ಎಂಬುದನ್ನ ಹೇಳಿದ್ದೆ. ಈಗ ವಿದ್ಯಾರ್ಥಿಯು ಆಪ್ಷನ್ ಎಂಟ್ರಿಯನ್ನ ಮಾಡಿರ್ತಾನೆ. ಆಪ್ಷನ್ ಎಂಟ್ರಿಯನ್ನ ಮಾಡಿದ್ಮೇಲೆ ಮುಂದಿನ ಪ್ರೊಸೀಜರ್ ಏನಿರುತ್ತೆ ಎಂಬುದನ್ನ ಹೇಳ್ತಿದ್ದೇನೆ. ನಾನಿವಾಗ ಆಪ್ಷನ್ ಎಂಟ್ರಿಯನ್ನ ಮಾಡಿದ್ದೇನೆ. ಆಪ್ಷನ್ ಎಂಟ್ರಿಯನ್ನ ಪ್ರಿಯಾರಿಟಿ ವಾಯ್ಸ್ ಅಲ್ಲಿ ಹಾಕಿದ್ದೇನೆ. ಅವಾಗ ಪ್ರೀ ರೌಂಡ್ ಅಂತ ಈ ವರ್ಷ ಹೊಸದಾಗಿ ತಂದಿದ್ದಾರೆ. ಈ ಒಂದು ಫಸ್ಟ್ ರೌಂಡ್ ಗಿಂತ ಮುಂಚೆ ಯಾವ ಕಾರಣಕ್ಕಾಗಿ ಈ ಪ್ರೀ ರೌಂಡ್ ಅನ್ನ ತಂದಿದ್ದಾರೆ ಅಂದ್ರೆ, ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ ಗಳಿಗೆ ಈ ಒಂದು ರೀನೀಟ್ ಅನ್ನ ಕಂಡಕ್ಟ್ ಮಾಡೋದ್ರಿಂದ ಇನ್ನು ರಿಸಲ್ಟ್ ಬರಬೇಕು. ರಿಸಲ್ಟ್ ಬಂದ್ಮೇಲೆ ಆ ಒಂದು ಕೌನ್ಸಿಲಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಬಹಳಷ್ಟು ಟೈಮ್ ಹಿಡಿತದೆ. ಅದೇ ಕಾರಣದಿಂದ ಉಳಿದ ಕೋರ್ಸಸ್ ಗಳಿಗೆ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಮತ್ತೆ ವೆಟರ್ನರಿ ಈ ರೀತಿಯ ಕೋರ್ಸಸ್ ಗಳಿಗೆ ಬಹಳಷ್ಟು ಲೇಟ್ ಆಗುತ್ತೆ ಅನ್ನೋದಕ್ಕೆ ಕಾರಣ ಈ ಒಂದು ಕೌನ್ಸಿಲಿಂಗ್ ಅನ್ನ ಮೊದಲಿಗೆ ಸ್ಟಾರ್ಟ್ ಮಾಡಿಬಿಡ್ತಾ ಇದ್ದಾರೆ. ಇದೇ ಕಾರಣದಿಂದ ಪ್ರೀ ರೌಂಡ್ ಅಂತ ಈ ವರ್ಷ ಮಾಡ್ತಾ ಇದ್ದಾರೆ. ಈಗ ನಿಮಗೆ ಅರ್ಥವಾಗಿದೆ, ಮುಂಚಿನ ವರ್ಷಗಳಲ್ಲಿ ಈ ಪ್ರೀ ರೌಂಡ್ ಅನ್ನೋದು ಇರ್ತಾ ಇರಲಿಲ್ಲ. ಈ ವರ್ಷ ಇದು ಹೊಸದಾಗಿ ತಂದಿದ್ದಾರೆ. ಇದರಲ್ಲಿ ಏನ್ ಮಾಡ್ತಾರೆ ಎಂಬುದನ್ನು ನೋಡೋಣ. ಇದು ಸೇಮ್ ಟು ಸೇಮ್ ಫಸ್ಟ್ ರೌಂಡ್ ತರನೇ ಇರುತ್ತದೆ. ಈ ಒಂದು ರೌಂಡ್ ಅಲ್ಲಿ ಕೂಡ ನೀವು ಆಪ್ಷನ್ ಎಂಟ್ರಿನ ಮಾಡ್ತೀರಾ. ಆಪ್ಷನ್ ಎಂಟ್ರಿಯನ್ನ ಮಾಡಿದ್ಮೇಲೆ ನಿಮಗೆ ಒಂದು ನಿಜವಾದಂತಹ ರಿಸಲ್ಟ್ ಅನ್ನು ರಿಲೀಸ್ ಮಾಡ್ತಾರೆ. ಈ ಒಂದು ರೌಂಡಿನ ರಿಸಲ್ಟ್ ಬಂದ ಮೇಲೆ ಇಲ್ಲಿ ಸಿಕ್ಕಿರುವಂತಹ ಕಾಲೇಜು ನನಗೆ ಬೇಕಾಗಿದ್ದು, ಈ ಒಂದು ಕಾಲೇಜನ್ನ ನಾನು ಬಯಸ್ತಾ ಇದ್ದೆ, ಈ ಒಂದು ಕಾಲೇಜ್ನಲ್ಲಿ ನಾನು ಅಡ್ಮಿಷನ್ ಅನ್ನ ಮಾಡಿಸ್ಬಿಡ್ತೇನೆ ಅನ್ನೋದಾದ್ರೆ ನಿಮಗೆ ಅದಕ್ಕೂ ಕೂಡ ಕಾಲಾವಕಾಶವನ್ನು ಕೊಡ್ತಾರೆ. ನೀವು ಖಂಡಿತವಾಗಿ ಈ ಒಂದು ರೌಂಡ್ ಅಲ್ಲಿ ನೀವು ಅಡ್ಮಿಷನ್ ಅನ್ನ ಮಾಡಿಸ್ಕೊಂಡ್ಬಿಡ್ಬೋದಾಗಿರುತ್ತೆ. ನಾನು ವೆಟರ್ನರಿ ಸೀಟ್ ಅನ್ನ ಬೇಕಾಗಿತ್ತು, ನನಗೆ ವೆಟರ್ನರಿ ಸೀಟ್ ಸಿಕ್ಬಿಟ್ಟಿದೆ. ಅಗ್ರಿಕಲ್ಚರ್ ಸೀಟ್ ಬೇಕಾಗಿತ್ತು, ನನಗೆ ಅಗ್ರಿಕಲ್ಚರ್ ಸೀಟ್ ಸಿಕ್ಬಿಟ್ಟಿದೆ. ಅಥವಾ ನಾನು ಬಯಸಿದಂತ ಇಂಜಿನಿಯರಿಂಗ್ ಸೀಟ್ ಸಿಕ್ಬಿಟ್ಟಿದೆ, ನನಗೆ ನರ್ಸಿಂಗ್ ಸೀಟ್ ಸಿಕ್ಬಿಟ್ಟಿದೆ. ಈ ರೀತಿ ನಾನು ಸಂಪೂರ್ಣವಾಗಿ ತೃಪ್ತನಾಗಿಬಿಟ್ಟಿದ್ದೇನೆ. ನನಗೆ ಬೇರೆ ಕಾಲೇಜು ಮತ್ತೆ ಬೇರೆ ಕೋರ್ಸು, ಬೇರೆ ಸೀಟ್ಗಳ ಅವಶ್ಯಕತೆ ಇಲ್ಲ. ನಾನು ಸಿಕ್ಕಿರುವಂತ ಸೀಟನ್ನ ನಾನು ಅಡ್ಮಿಷನ್ ಮಾಡಿಸ್ಕೊಂಡು ಬಿಡ್ತೇನೆ ಅನ್ನೋದಾದ್ರೆ ಈ ಒಂದು ರೌಂಡ್ ಅಲ್ಲಿ ನೀವು ಅಡ್ಮಿಷನ್ ಅನ್ನ ಮಾಡಿಸ್ಕೊಳ್ಬಹುದಾಗಿರುತ್ತೆ. ಈ ಒಂದು ಪ್ರೀ ರೌಂಡ್ ಅಲ್ಲಿ ನನಗೆ ಸಿಕ್ಕಿರುವಂತ ಸೀಟು ಇಷ್ಟವಿಲ್ಲ, ನಾನು ಮೊದಲನೇ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಅಪ್ಗ್ರೇಡೇಷನ್ ಮಾಡ್ಕೊಳ್ತೇನೆ ಅಂದರೆ ಅದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಈಗ ಇನ್ನೊಂದು ಬಾರಿ ಈ ಒಂದು ಸ್ಲೈಡ್ ಅಲ್ಲಿ ಸೀಟು ಹಂಚಿಕೆಯನ್ನ ಯಾವ ರೀತಿ ಮಾಡುತ್ತೆ, ಅದೇ ರೀತಿಯಲ್ಲಿ ಪ್ರವೇಶ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಮೊದಲಿಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಸರ್ಕಾರದಿಂದ ರಿಲೀಸ್ ಮಾಡ್ತಾರೆ. ವಿದ್ಯಾರ್ಥಿಗಳು ಅವುಗಳನ್ನ ನೋಡಿಕೊಂಡು ಒಂದು ಲಿಸ್ಟ್ ಅನ್ನ ಮಾಡಿ ಆಪ್ಷನ್ ಎಂಟ್ರಿಯನ್ನ ಸ್ಟಾರ್ಟ್ ಮಾಡ್ತಾರೆ. ನೀವು ಆಪ್ಷನ್ ಎಂಟ್ರಿನ ಮಾಡುವಾಗ ಕಾಲೇಜು ವಾರು, ಕೋರ್ಸ್ ವಾರು ಮತ್ತು ಪ್ರವರ್ಗವಾರು ಎಲ್ಲ ಸೀಟ್ಗಳನ್ನ ಕರೆಕ್ಟ್ ಆಗಿ ನೋಡಿಕೊಂಡು ಆ ಒಂದು ಆಪ್ಷನ್ ಎಂಟ್ರಿನ ಮಾಡ್ತೀರಾ. ಈಗ ಒಂದು ಕಾಲೇಜ್ನಲ್ಲಿ ಸೀಟ್ ಇಲ್ಲ ಅನ್ಕೊಂಡು ಆ ಕಾಲೇಜನ್ನ ಬಿಡೋದು, ಮತ್ತೆ ಆ ಒಂದು ಕೆಟಗರಿಯಲ್ಲಿ ಸೀಟ್ ಇಲ್ಲ ಅನ್ಕೊಂಡು ಆ ಕಾಲೇಜನ್ನ ಆಪ್ಷನ್ ಎಂಟ್ರಿಯಲ್ಲಿ ಹಾಕೋದು ಬಿಡೋದನ್ನ ಮಾಡಬಾರದು. ನಿಮಗೆ ಇರುವಂತಹ ಎಲ್ಲ ಅವಕಾಶ ಇರುವಂತಹ ಕಾಲೇಜ್ಗಳನ್ನ ಆಪ್ಷನ್ ಎಂಟ್ರಿಯಲ್ಲಿ ಹಾಕಬೇಕಾಗುತ್ತೆ. ಸೀಟ್ ಆ ಒಂದು ಕಾಲೇಜ್ನಲ್ಲಿ ಇರೋದು ಬಿಡೋದು ಅದು ಸೆಕೆಂಡರಿ. ಬಟ್ ನೀವು ಎಲ್ಲ ಕಾಲೇಜ್ಗಳನ್ನ, ನಿಮಗೆ ಇಷ್ಟವಾದಂತಹ ಕಾಲೇಜ್ಗಳನ್ನ ಪ್ರಿಯಾರಿಟಿ ಆರ್ಡರ್ ಅಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ಹಾಕೋದು ಬಹಳಷ್ಟು ಅನಿವಾರ್ಯವಾಗಿರುತ್ತೆ. ಈ ಒಂದು ಆಪ್ಷನ್ ಎಂಟ್ರಿಗಳನ್ನ ಎಷ್ಟು ಬೇಕಾದರೂ ಕಾಲೇಜ್ಗಳನ್ನ ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕಬಹುದು. ನಿಮಗೆ ಇಷ್ಟವಾದಂತಹ ಕಾಲೇಜ್ಗಳು ಎಷ್ಟು 100 ಆದರೂ ಕೂಡ ಹಾಕಬಹುದು, 200 ಆದರೂ ಕೂಡ ಹಾಕಬಹುದು, 300 ಆದರೂ ಕೂಡ ಹಾಕಬಹುದು. ಆದರೆ ನಿಮಗೆ ಇಷ್ಟ ಇರುವಂತಹ ಕಾಲೇಜ್ಗಳನ್ನ ಮಾತ್ರ ಆಪ್ಷನ್ ಎಂಟ್ರಿಯಲ್ಲಿ ಹಾಕಬೇಕು. ನಿಮಗೆ ಇಷ್ಟ ಇರುವಂತಹ ಕಾಲೇಜ್ಗಳನ್ನ ಪ್ರಿಯಾರಿಟಿ ಆರ್ಡರ್ ಅಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ಹಾಕಬೇಕಾಗುತ್ತೆ. ನಿಮಗೆ ಬಹಳಷ್ಟು ಕೋರ್ಸ್ಗಳಲ್ಲಿ ಒಂದು ಇಂಟ್ರೆಸ್ಟ್ ಇರುತ್ತೆ. ಎಕ್ಸಾಂಪಲ್ ಆಗಿ ನನಗೆ ಇಂಜಿನಿಯರಿಂಗ್ ಮಾಡಬೇಕಂತ ಇಷ್ಟ ಇದೆ, ಸೆಕೆಂಡ್ ನನಗೆ ಮೆಡಿಕಲ್ ಮಾಡಬೇಕಂತ ಇಷ್ಟ ಇದೆ, ನನಗೆ ಡೆಂಟಲ್ ಮಾಡಬೇಕಂತ ಇಷ್ಟ ಇದೆ. ಅಂತ ಸಂದರ್ಭದಲ್ಲಿ ನಿಮ್ಮ ಪ್ರಿಯಾರಿಟಿಯಲ್ಲಿ ಮೊದಲಿಗೆ ಇಂಜಿನಿಯರಿಂಗ್ ಅನ್ನು ಹಾಕ್ತೀರಾ, ಆಮೇಲೆ ಮೆಡಿಕಲ್ ಕಾಲೇಜ್ಗಳನ್ನು ಹಾಕ್ತೀರಾ, ಆಮೇಲೆ ಡೆಂಟಲ್ ಕಾಲೇಜ್ಗಳನ್ನು ಹಾಕ್ತೀರಾ. ನಾನು ನೀಟ್ ಎಕ್ಸಾಮ್ ಅನ್ನೇ ಬರ್ದಿಲ್ಲ, ನಾನು ಆಪ್ಷನ್ ಎಂಟ್ರಿಯಲ್ಲಿ ಮೆಡಿಕಲ್ ಕಾಲೇಜ್ಗಳನ್ನು ಹಾಕ್ಬೋದಾ ಅಂದ್ರೆ ಹಾಕೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಆದರೆ ನಿಮಗೆ ಆ ಒಂದು ಕಾಲೇಜ್ಗಳು ಸಿಗೋದಿಲ್ಲ, ಯಾಕಂದ್ರೆ ನಿಮ್ಮ ನೀಟ್ ಅಂಕಗಳು ಇರೋದಿಲ್ಲ. ಆದ್ದರಿಂದ ಎಲ್ಲ ಕೋರ್ಸಸ್ಗಳನ್ನು ಹಾಕುವಾಗ ನಾನು ಅದಕ್ಕೆ ಅರ್ಹರಾಗಿದ್ದೇನೋ ಇಲ್ಲೋ ಅನ್ನೋದನ್ನ ಕರೆಕ್ಟ್ ಆಗಿ ನೋಡಿಕೊಂಡು ಆಪ್ಷನ್ ಎಂಟ್ರಿಯನ್ನ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ನಾನು ಹೇಳ್ತಾ ಇರೋದು, ಮೆಡಿಕಲ್ ಅನ್ನ ಹಾಕುವಾಗ ನೀವು ಮೆಡಿಕಲ್ ಅಲ್ಲಿ ಎಲಿಜಿಬಲ್ ಇದಿರೋ ಇಲ್ವೋ ಅನ್ನೋದನ್ನ ನೋಡಿಕೊಂಡು ಆ ಒಂದು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಆದ್ದರಿಂದ ಆಪ್ಷನ್ ಎಂಟ್ರಿನ ಮಾಡುವಾಗ ಎಲ್ಲ ಕೋರ್ಸಸ್ಗಳನ್ನ ಎಟ್ ಎ ಟೈಮ್ ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕಬೇಕಾಗುತ್ತೆ. ಎಕ್ಸಾಂಪಲ್ ಮತ್ತೆ ಹೇಳ್ತಾ ಇದ್ದಾರೆ, ನಿಮಗೆ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಬೇಕಾಗಿದ್ರೆ ಎರಡೂ ಕೂಡ ಹಾಕಬಹುದು. ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ, ದಂತ ವೈದ್ಯಕೀಯ, ಕೃಷಿ ವೈದ್ಯಕೀಯ ಈ ರೀತಿಯ ಕೋರ್ಸಸ್ಗಳು ಬೇಕಾಗಿದ್ರೆ ಎಲ್ಲವುಗಳನ್ನ ಎಟ್ ಎ ಟೈಮ್ ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕಬೇಕು. ಅದನ್ನು ಕೂಡ ಪ್ರಿಯಾರಿಟಿ ಆರ್ಡರ್ ಅಲ್ಲಿ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮುಂದೆ ಹೇಳುವಂತಹ ವಿಷಯಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರಲಿದೆ. ಏನಂದ್ರೆ, ನೀವು ಒಂದು ಬಾರಿ ಆಪ್ಷನ್ ಎಂಟ್ರಿನ ಹಾಕಿಬಿಟ್ರೆ ಅದು ಎಲ್ಲ ರೌಂಡ್ಗಳಿಗೂ ಕೂಡ ಅವೇ ಆಪ್ಷನ್ಸ್ ಗಳು ಇರ್ತವೆ. ಅದನ್ನ ನೀವು ಎಕ್ಸ್ಟ್ರಾ ಕಾಲೇಜ್ಗಳನ್ನ ಹಾಕಬೇಕಾಗಿತ್ತು ನಾನು ಮೊದಲನೇ ರೌಂಡ್ ಅಲ್ಲಿ ಅಂತ ಅನ್ಕೊಂಡ್ರೆ ಅದಕ್ಕೆ ಅವಕಾಶಗಳು ಇರೋದಿಲ್ಲ. ನೀವು ಒಂದು ಸಾರಿ ಹಾಕಿಬಿಟ್ರೆ ಅದು ಎಲ್ಲ ರೌಂಡ್ಗಳಿಗೂ ಕೂಡ ಅದೇ ಒಂದು ಆಪ್ಷನ್ ಎಂಟ್ರಿಯನ್ನ ಕನ್ಸಿಡರ್ ಮಾಡಲಾಗುತ್ತೆ.
ಅಷ್ಟೇ ಅಲ್ಲದೆ ಮುಂದಿನ ರೌಂಡ್ಗಳಲ್ಲಿ ಯಾವ್ದಾದ್ರು ಕಾಲೇಜ್ಗಳು ಯಾಡ್ ಆದಾಗ, ಸೀಟ್ಗಳು ಯಾಡ್ ಆದಾಗ ಅಂತ ಸಮಯದಲ್ಲಿ ನಿಮಗೆ ಹೊಸ ಕಾಲೇಜ್ಗಳನ್ನ ಹಾಕೋದಕ್ಕೆ ಎಲಿಜಿಬಿಲಿಟಿ ಕೊಡ್ತಾರೆ. ಆದರೆ ಹಳೆಯ ಕಾಲೇಜ್ಗಳನ್ನ ನೀವು ಇನ್ನೊಂದು ಬಾರಿ ನಾನು ಹೊಸದಾಗಿ ಹಾಕಬೇಕಾಗಿತ್ತು ಮೊದಲನೇ ರೌಂಡ್ ಅಲ್ಲಿ ಅಂತ ಅನ್ಕೊಂಡ್ರೆ ಅಂತಹ ಕಾಲೇಜ್ಗಳನ್ನ ಹಾಕೋದಕ್ಕೆ ಆಗಲ್ಲ. ಆದ್ದರಿಂದ ಎರಡನೇ ಆಪ್ಷನ್ ಅಲ್ಲಿ ಹೇಳ್ತಿದ್ದಾರೆ ನೋಡಿ, ಕ್ಯಾಂಡಿಡೇಟ್ಸ್ ಆರ್ ನಾಟ್ ಅಲೌಡ್ ಟು ಎಂಟರ್ ದ ಆಪ್ಷನ್ ಅಗೇನ್. ನಿಮಗೆ ಇನ್ನೊಂದು ಬಾರಿ ಅವಕಾಶವನ್ನು ಕೊಡೋದಿಲ್ಲ ಆಪ್ಷನ್ಸ್ ಗಳನ್ನ ಹಾಕೋದಕ್ಕೆ. ಒಂದು ಬಾರಿ ಆಪ್ಷನ್ಸ್ ಗಳನ್ನ ಹಾಕಿಬಿಟ್ರೆ ಅವುಗಳು ಫ್ರೀಸ್ ಆಗಿ ಹೋಗ್ತವೆ. ಅವೇ ಆಪ್ಷನ್ ಎಂಟ್ರಿಗಳನ್ನ ನೀವು ಅದಲು ಬದಲು ಮಾಡ್ಕೊಳ್ಬಹುದು, ಮತ್ತೆ ಆಲ್ಟರ್ ಮಾಡ್ಕೊಳ್ಬಹುದು, ಡಿಲೀಟ್ ಮಾಡ್ಕೊಳ್ಬಹುದು. ಆದರೆ ನೀವು ಹೊಸದಾಗಿ ಕಾಲೇಜ್ಗಳನ್ನ ಹಾಕ್ತೀನಿ ನಾನು ಎರಡನೇ ರೌಂಡ್ ಅಲ್ಲಿ ಅಂತ ಅನ್ಕೊಂಡ್ರೆ ಅದಕ್ಕೆ ಅವಕಾಶಗಳು ಇರೋದಿಲ್ಲ. ಆದ್ದರಿಂದ ಮೊದಲನೇ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿಯನ್ನು ಮಾಡುವಾಗ ನಿಮಗೆ ಲಿಮಿಟ್ ಅನ್ನ ಮೀರಿ ಎಷ್ಟು ಬೇಕಾದರೂ ಕಾಲೇಜ್ಗಳನ್ನ ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕೊಂಡ್ಬಿಡಿ. ಎರಡನೇ ರೌಂಡ್ ಅಲ್ಲಿ ನಿಮಗೆ ಬೇಕಾಗಿರುವಂತಹ ಕಾಲೇಜ್ಗಳನ್ನ ಮಾತ್ರ ಇಟ್ಕೊಂಡು ಉಳಿದ ಕಾಲೇಜ್ಗಳನ್ನ ಡಿಲೀಟ್ ಮಾಡ್ಕೊಳ್ಬಹುದಾಗಿರುತ್ತೆ. ಹಾಗಾದ್ರೆ ಈ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡುವಾಗ ಯಾವುದನ್ನ ತಲೆಯಲ್ಲಿ ಇಟ್ಕೊಳ್ಬೇಕಂದ್ರೆ, ಹಿಂದಿನ ವರ್ಷದ ಆ ಒಂದು ಕಾಲೇಜ್ನ ಕಟ್ ಆಫ್ ಅನ್ನ ನೋಡ್ಕೊಳ್ಬೇಕು. ಮನೆಯಲ್ಲಿ ಕುತ್ಕೊಂಡು ಒಂದು ಪ್ರಿಪರೇಟರಿ ವರ್ಕ್ ಅನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ಈ ರ್ಯಾಂಕ್ ಆಧಾರದ ಮೇಲೆ ಮತ್ತೆ ಮೆರಿಟ್ ನ ಆಧಾರದ ಮೇಲೆ ಒಂದು ಪ್ರಿಯಾರಿಟಿ ಆರ್ಡರ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಈ ವರ್ಷ ಕೆಎ ಒಂದು ಪೋರ್ಟಲ್ ಅನ್ನ ಓಪನ್ ಮಾಡ್ತಾ ಇದೆ, ಕಾಲೇಜ್ ಪೋರ್ಟಲ್ ಅಂತ. ಆ ಒಂದು ಪೋರ್ಟಲ್ ಅಲ್ಲಿ ಕಾಲೇಜ್ ನ ಇನ್ಫ್ರಾಸ್ಟ್ರಕ್ಚರ್ ಯಾವ ತರ ಇದೆ, ಹಾಸ್ಟೆಲ್ ಫೆಸಿಲಿಟೀಸ್ ಯಾವ ತರ ಇದೆ, ಲ್ಯಾಬೊರೇಟರಿ ಯಾವ ತರ ಇದೆ, ಲೈಬ್ರರಿ ಯಾವ ತರ ಇದೆ ಅನ್ನೋದನ್ನ ಅಲ್ಲಿ ಪ್ರಕಟ ಮಾಡ್ತಾರೆ. ಅದನ್ನ ಕೂಡ ನೀವು ನೋಡಿಕೊಂಡು ಆಪ್ಷನ್ ಎಂಟ್ರಿಯಲ್ಲಿ ನಮೂದಿಸಬೇಕು. ಈ ಒಂದು ಕಾಲೇಜನ್ನ ಹಾಕಿದ ಮೇಲೆ ನಿಮಗೆ ಸಿಕ್ಕ ಮೇಲೆ ಆ ಕಾಲೇಜಲ್ಲಿ ಆ ಫೆಸಿಲಿಟೀಸ್ ಇಲ್ಲ, ನನಗೆ ಆ ಕಾಲೇಜನ್ನ ಕ್ಯಾನ್ಸಲ್ ಮಾಡ್ಕೊಳ್ಬೇಕಂದ್ರೆ ಅದಕ್ಕೆ ಅವಕಾಶಗಳು ಇರೋದಿಲ್ಲ. ಆದ್ರಿಂದ ಮುಂಚಿತವಾಗಿ ನೀವು ಈ ಒಂದು ಪ್ರಿಪರೇಟರಿ ವರ್ಕ್ ಅನ್ನ ಮಾಡ್ಕೊಳ್ಬೇಕು. ಅಲ್ಲಿ ನೀವು ಯಾವುದನ್ನ ಗಮನಿಸಬೇಕಂದ್ರೆ ಕಾಲೇಜ್ನ ಕೋರ್ಸ್ಗಳು ಯಾವುದು, ಇನ್ಫ್ರಾಸ್ಟ್ರಕ್ಚರ್ ಯಾವ ತರ ಇದೆ, ಅಲ್ಲಿ ಟೀಚಿಂಗ್ ಫೆಸಿಲಿಟೀಸ್ ಯಾವ ತರ ಇದೆ, ಲ್ಯಾಬೊರೇಟರಿ ಫೆಸಿಲಿಟೀಸ್ ಯಾವ ತರ ಇದೆ, ಹಾಸ್ಟೆಲ್ ಫೆಸಿಲಿಟೀಸ್, ಅಷ್ಟೇ ಅಲ್ಲದೆ ಉಳಿದ ಎಲ್ಲ ಫೆಸಿಲಿಟೀಸ್ ಗಳನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ಆಪ್ಷನ್ ಎಂಟ್ರಿಯನ್ನು ನಮೂದಿಸಬೇಕಾಗುತ್ತೆ. ಅದರ ಜೊತೆಗೆ ಕಾಲೇಜ್ ಯಾವ ವಿಳಾಸದಲ್ಲಿದೆ, ಅಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ಗಳು ಇದಾವ ಇಲ್ವಾ ಅನ್ನೋದನ್ನ ಕೂಡ ನೀವು ಗಮನಿಸಬೇಕಾಗುತ್ತೆ. ಇಷ್ಟೆಲ್ಲ ಪ್ರಿಪರೇಟರಿ ವರ್ಕ್ ಅನ್ನ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಸನ್ನದ್ಧರಾಗ್ತೀರಾ. ಅವಾಗ ನೀವು ಆಪ್ಷನ್ ಎಂಟ್ರಿ ಪೋರ್ಟಲ್ ಅನ್ನ ಲಾಗಿನ್ ಪೇಜ್ ಅನ್ನ ಓಪನ್ ಮಾಡ್ತೀರಾ. ಲಾಗಿನ್ ಪೇಜ್ ಅನ್ನು ಓಪನ್ ಮಾಡಿದಾಗ ನಿಮ್ಮ ಫೇಸ್ ಅನ್ನ ಡಿಟೆಕ್ಟ್ ಮಾಡೋದಕ್ಕೆ ಅಲ್ಲಿ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಆ ಕ್ಯಾಮ್ರಾದಲ್ಲಿ ನಿಮ್ಮ ಫೇಸ್ ಅನ್ನ ನೀವು ರೆಕಗ್ನೈಸ್ ಮಾಡ್ಕೊಳ್ತೀರಾ. ನಿಮ್ಮ ಫೇಸ್ ಮತ್ತೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನೀವು ಸಬ್ಮಿಟ್ ಮಾಡಿರುವಂತಹ ಫೋಟೋ ಇರುತ್ತಲ್ಲ, ಆ ಫೋಟೋಗೆ ಮ್ಯಾಚ್ ಆಗ್ತಾ ಇದ್ರೆ ನಿಮ್ಮನ್ನ ಆಟೋಮೆಟಿಕ್ ಆಗಿ ಲಾಗಿನ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ನನ್ನ ಫೇಸ್ ಡಿಟೆಕ್ಟ್ ಆಗಲಿಲ್ಲ, ನನ್ನ ಫೇಸ್ ಡಿಟೆಕ್ಟ್ ಮಾಡಲಿಲ್ಲ ಅಂತ ಅನ್ಕೊಂಡ್ರೆ ಅವಾಗ ನೀವು ಅಪ್ಲಿಕೇಶನ್ ನಂಬರ್ ಮತ್ತೆ ಪಾಸ್ವರ್ಡ್ ಅನ್ನು ಹಾಕಿ ಕೂಡ ಎಂಟರ್ ಆಗಬಹುದು. ಎಂಟರ್ ಆದ್ಮೇಲೆ ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ಆ OTP ಅನ್ನ ಅಲ್ಲಿ ಸಬ್ಮಿಟ್ ಮಾಡಿದ್ಮೇಲೆ ನೀವು ನಿಮ್ಮ ಪೇಜ್ಗೆ ಹೋಗ್ತೀರಾ. ಲಾಗಿನ್ ಆಗಿ ಒಳಗೆ ಹೋಗಿದ ತಕ್ಷಣ ನಿಮಗೆ ಆಪ್ಷನ್ ಎಂಟ್ರಿಯನ್ನು ಕೊಡುತ್ತೆ ಅನ್ನೋದು ತಪ್ಪಾಗಿರುತ್ತೆ. ಮೊದಲಿಗೆ ನಿಮಗೆ ಪೇಮೆಂಟ್ ಅನ್ನ ಮಾಡಬೇಕು, 750 ರೂಪಾಯಿಯನ್ನ. ಲಾಸ್ಟ್ ಇಯರ್ ಇಂದ ಈ ಒಂದು ರೂಲ್ಸ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. 750 ರೂಪಾಯಿಯನ್ನ ನೀವು ಯಾವುದೇ ಕೋರ್ಸ್ಗೆ ಪಾರ್ಟಿಸಿಪೇಟ್ ಮಾಡೋದಾದ್ರೂ, ಯಾವುದೇ ಒಂದು ಕೆಟಗರಿಯವರಾಗಿದ್ರು ಕೂಡ ನೀವು 750 ರೂಪಾಯಿಯನ್ನ ಮುಂಚಿತವಾಗಿ ಪೇ ಮಾಡಬೇಕಾಗುತ್ತೆ. ಈ 750 ರೂಪಾಯಿಯನ್ನ ನಿಮಗೆ ಕೌನ್ಸಿಲಿಂಗ್ ಆದ್ಮೇಲೆ ನಿಮಗೆ ಸೀಟ್ ಸಿಕ್ಕಾಗ ಆ ಒಂದು ಕಾಲೇಜ್ನೊಂದಿಗೆ ಹಂಚಿಕೆ ಮಾಡುವಾಗ ಆ ಕಾಲೇಜ್ನಲ್ಲಿ ನಿಮಗೆ ಫೀಸ್ ಅನ್ನ ಕಡಿಮೆ ಮಾಡ್ತಾರೆ 750 ರೂಪಾಯಿಯನ್ನ. ಈಗ ಲೆಫ್ಟ್ ಸೈಡ್ ಅಲ್ಲಿ ಕಾಣಿಸ್ತಾ ಇರೋದು ಆಪ್ಷನ್ ಎಂಟ್ರಿ ಪೋರ್ಟಲ್. ಈ ಒಂದು ಆಪ್ಷನ್ ಎಂಟ್ರಿ ಪೋರ್ಟಲ್ ನಿಮಗೆ ಓಪನ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ನೀವು ಇನ್ನೂ ಪೇಮೆಂಟ್ ಅನ್ನ ಮಾಡಿಲ್ಲ. ಪೇಮೆಂಟ್ ಅನ್ನ ಮಾಡಿದ್ಮೇಲೆ ಈ ಒಂದು ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆಗುತ್ತೆ. ಈ ಕಡೆ ರೈಟ್ ಸೈಡ್ ಅಲ್ಲಿ ನಿಮಗೆ ಎಲ್ಲ ರ್ಯಾಂಕ್ ಗಳನ್ನ ಶೋ ಮಾಡ್ತಾ ಇರ್ತದೆ. ಅದರ ಜೊತೆಗೆ ನೀವು ಪೇಮೆಂಟ್ ಅನ್ನ ಮಾಡೋದಕ್ಕೆ ಇಲ್ಲಿ ಪೇ ಆನ್ಲೈನ್ ಅಂತ ಇದೆಯಲ್ಲ, ಅದನ್ನ ಟಚ್ ಮಾಡಿ 750 ರೂಪಾಯಿಯನ್ನ ನೀವು ಗೂಗಲ್ ಪೇ ಅಥವಾ ಫೋನ್ ಪೇ ಇಂದ ಪೇ ಮಾಡಬೇಕಾಗುತ್ತೆ. ಯಾವಾಗ ನೀವು ಕೌನ್ಸಿಲಿಂಗ್ ಫೀಸ್ ಆಗಿರುವಂತಹ 750 ರೂಪಾಯಿಯನ್ನ ಪೇ ಮಾಡ್ತಿರೋ ಅವಾಗ ನಿಮಗೆ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆಗುತ್ತೆ. ಆಪ್ಷನ್ ಎಂಟ್ರಿ ಪೋರ್ಟಲ್ ಅನ್ನ ಓಪನ್ ಮಾಡಿದ್ಮೇಲೆ ಅಲ್ಲಿ ಮೇಲ್ಗಡೆ ನಿಮಗೆ ಯಾವ ಕೋರ್ಸ್ ಬೇಕು ಎಂಬುದನ್ನ ಸೆಲೆಕ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ನೀವು ಅಲ್ಲಿ ನೋಡಿಕೊಂಡು ಇಂಜಿನಿಯರಿಂಗ್ ಬೇಕಾಗಿದ್ರೆ ಇಂಜಿನಿಯರಿಂಗ್ ಅನ್ನ ಟಚ್ ಮಾಡಿದ್ಮೇಲೆ ಇಂಜಿನಿಯರಿಂಗ್ ರಿಲೇಟೆಡ್ ಕಾಲೇಜ್ಗಳು ಎಲ್ಲವೂ ಬರುತ್ತವೆ. ಅದರಲ್ಲಿ ನೀವು ಫಸ್ಟ್ ಪ್ರಿಯಾರಿಟಿಯನ್ನ ಅಲ್ಲಿ 1 ಅಂತ ಟೈಪ್ ಮಾಡ್ತೀರಾ. ಟೈಪ್ ಮಾಡಿ ಸೇವ್ ಅಂಡ್ ಸಬ್ಮಿಟ್ ಒತ್ತಿದ ಮೇಲೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಅದು ಕಾಣಿಸುತ್ತೆ. ನೋಡಿ, ನಾನು 1 ಅಂತ ಸೇವ್ ಅಂಡ್ ಸಬ್ಮಿಟ್ ಮಾಡಿದ್ಮೇಲೆ ನನ್ನ ಆಪ್ಷನ್ ಎಂಟ್ರಿ ಪೋರ್ಟಲ್ ಅಲ್ಲಿ ಅದು ಕಾಣಿಸ್ತಾ ಇದೆ ಕಾಲೇಜು. ಅದು 1ನೇ ಪ್ರಿಯಾರಿಟಿಯಲ್ಲಿ ಇದೆ. ಈ ರೀತಿ ನನ್ನ ಪ್ರಿಯಾರಿಟಿಯಲ್ಲಿ 100 ಕಾಲೇಜ್ಗಳು, 200 ಕಾಲೇಜ್ಗಳು, 300 ಕಾಲೇಜ್ಗಳು ಇದ್ರೆ ಎಲ್ಲವುಗಳನ್ನ ಇದೇ ರೀತಿಯಲ್ಲಿ ನಾನು ಆಪ್ಷನ್ ಎಂಟ್ರಿಯನ್ನ ಮಾಡ್ಕೊಂಡು ಹೋಗ್ತೇನೆ. 300 ಕಾಲೇಜ್ಗಳನ್ನ ಆಪ್ಷನ್ ಎಂಟ್ರಿ ಪೋರ್ಟಲ್ ಅಲ್ಲಿ ಹಾಕ್ತೇನೆ. ಈಗ ಸ್ಕ್ರೀನ್ ಮೇಲೆ ನೋಡಬಹುದು ನೀವು, ನಾನು 5 ಕಾಲೇಜ್ಗಳನ್ನ ಹಾಕಿದ್ದೇನೆ, 4 ಕಾಲೇಜ್ಗಳನ್ನ ಹಾಕಿದ್ದೇನೆ. 4 ಕಾಲೇಜ್ಗಳನ್ನ ಹಾಕಿ ಸೇವ್ ಅಂಡ್ ಸಬ್ಮಿಟ್ ಒತ್ತಿದ ಮೇಲೆ ಇಲ್ಲಿ ನಮಗೆ ಫೈನಲ್ ಒಂದು ಆಪ್ಷನ್ ಎಂಟ್ರಿಯನ್ನ ನಮಗೆ ಕಾಣಿಸ್ತಾ ಇದೆ. ಈ ಆಪ್ಷನ್ ಎಂಟ್ರಿಯನ್ನ ನಾನು ಡೌನ್ಲೋಡ್ ಮಾಡ್ಕೊಳ್ಬಹುದು. PDF ಅನ್ನ ನಾನು ಡೌನ್ಲೋಡ್ ಮಾಡಿಕೊಂಡು ಅದನ್ನ ಕರೆಕ್ಟ್ ಆಗಿ ಗಮನಿಸ್ಕೊಳ್ಬಹುದು. ನಾನು ಹಾಕಿರುವಂತಹ ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿದೆಯೋ ಇಲ್ಲವೋ ಅನ್ನೋದನ್ನ ಗಮನಿಸಬಹುದು. ಈ ಒಂದು ಪೋರ್ಟಲ್ ಅನ್ನ ಓಪನ್ ಮಾಡೋದಕ್ಕೆ ನಿಮಗೆ ಕಾಲಾವಕಾಶ ಕೊಟ್ಟಿರ್ತಾರಲ್ಲ, ಅಷ್ಟು ಕಾಲಾವಕಾಶದಲ್ಲಿ ನೀವು ಎಷ್ಟು ಬಾರಿ ಆದ್ರೂ ಕೂಡ ಈ ಆಪ್ಷನ್ ಎಂಟ್ರಿಗಳನ್ನ ಆಲ್ಟರ್ ಮಾಡ್ಕೊಳ್ಬಹುದು, ಡಿಲೀಟ್ ಮಾಡ್ಕೊಳ್ಬಹುದು, ಹೊಸದಾಗಿ ಕಾಲೇಜ್ಗಳನ್ನ ಆಡ್ ಮಾಡ್ಕೊಳ್ಬಹುದು. ಎಲ್ಲೇ ತನಕ ಅಂದ್ರೆ ನಿಮಗೆ ಕೊಟ್ಟಿರುವಂತಹ ಕಾಲಾವಕಾಶದಲ್ಲಿ ಎಷ್ಟು ಬೇಕಾದರೂ ಟೈಮ್ ನೀವು ಓಪನ್ ಮಾಡಿ ಈ ಒಂದು ಕಾಲೇಜ್ಗಳನ್ನ ಎಡಿಟ್ ಮಾಡ್ಕೊಳ್ಬಹುದಾಗಿರುತ್ತೆ. ಈಗ ಪೂರ್ತಿಯಾಗಿ ಆಪ್ಷನ್ ಎಂಟ್ರಿನ ಮಾಡಿದೀರಾ, ಅದನ್ನ ನೀವು ಫೈನಲ್
ವರ್ಕ್ ಶೀಟ್ ಅಂತ ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ. ಅದನ್ನು ನೀವು ಕರೆಕ್ಟಾಗಿ ಗಮನಿಸಿಕೊಂಡು ನಾನು ಇದನ್ನು ಆಪ್ಷನ್ ಎಂಟ್ರಿ ಮಾಡಿದ್ದೇನೆ ಅನ್ನೋದನ್ನು ಕರೆಕ್ಟಾಗಿ ಗಮನಿಸಿಕೊಂಡು ನೀವು ಆಪ್ಷನ್ ಎಂಟ್ರಿಯನ್ನು ಕ್ಲೋಸ್ ಮಾಡ್ಕೊಳ್ಬಹುದು. ಮತ್ತೆ ನೀವು ಲಾಗಿನ್ ಆಗಿ ಮತ್ತೆ ಎಡಿಟ್ ಮಾಡ್ಕೊಳ್ಬೇಕಂದ್ರೆ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಎಷ್ಟು ಬೇಕಾದರೂ ಟೈಮ್ ನೀವು ಈ ಒಂದು ಆಪ್ಷನ್ ಎಂಟ್ರಿಯನ್ನು ಚೇಂಜ್ ಮಾಡ್ಕೊಳ್ಬಹುದು. ಎಲ್ಲಿ ತನಕ ಅಂದರೆ ನಿಮಗೆ ಕೊಟ್ಟಿರುವಂತಹ ಪ್ರೀ ರೌಂಡ್ನ ಟೈಮ್ ಇರುತ್ತಲ್ಲ, ಆ ಒಂದು ಟೈಮ್ನಲ್ಲಿ ಎಷ್ಟು ಬೇಕಾದರೂ ಟೈಮ್ ಈ ಒಂದು ಆಪ್ಷನ್ ಎಂಟ್ರಿಯನ್ನು ಆಲ್ಟರ್ ಮಾಡ್ಕೊಳ್ಬಹುದಾಗಿರುತ್ತೆ. ಅಷ್ಟು ಆಪ್ಷನ್ ಎಂಟ್ರಿನ ಮುಗಿಸಿದ ಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಸ್ಯಾಂಪಲ್ಸ್ ಅನ್ನು ನೋಡ್ಕೊಳ್ಳೋದಕ್ಕೆ ನೀವು PDF ಅನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ, ಆ PDF ಅಲ್ಲಿ ನಿಮಗೆ ಈ ತರ ಕಾಣಿಸುತ್ತೆ. ಮೊದಲಿಗೆ ನೀವು ಹಾಕಿರುವಂತಹ ಪ್ರಿಯಾರಿಟಿ ನಂಬರ್ ಅಂದ್ರೆ ಆರ್ಡರ್ ನಂಬರ್, ಅದರಲ್ಲಿ ಯಾವ ಕೋರ್ಸ್ ಇದೆ, ಕೋರ್ಸ್ನ ನೇಮ್ ಏನು, ಅದರ ಜೊತೆಗೆ ಕಾಲೇಜ್ನ ಫೀಸ್ ಏನು, ಅದರ ಜೊತೆಗೆ ಕಾಲೇಜ್ನ ನೇಮ್ ಏನು, ಈ ಪ್ರತಿಯೊಂದು ಮಾಹಿತಿಯು ಕೂಡ ಆ ಒಂದು PDF ಅಲ್ಲಿ ಇರುತ್ತೆ. ಆ PDF ಅನ್ನು ನೋಡಿಕೊಂಡು ನೀವು ಕರೆಕ್ಟಾಗಿ ಗಮನಿಸಿಕೊಂಡು ಅದನ್ನ ಕ್ರಾಸ್ ಚೆಕ್ ಅನ್ನ ಮಾಡ್ಕೊಳ್ಬಹುದಾಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾವು ಆಪ್ಷನ್ ಎಂಟ್ರಿಯನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಆಪ್ಷನ್ ಎಂಟ್ರಿಗಿಂತ ಮುಂಚೆ ಯಾವ ರೀತಿಯ ಪ್ರಿಪರೇಷನ್ ಅನ್ನ ಮಾಡಬೇಕು, ಅದರ ಜೊತೆಗೆ ಆಪ್ಷನ್ ಎಂಟ್ರಿಯನ್ನ ಮಾಡುವಾಗ ಯಾವ ಒಂದು ಮಾಹಿತಿಯನ್ನು ತಲೆಯಲ್ಲಿಟ್ಟುಕೊಳ್ಬೇಕು ಎಂಬುದನ್ನ ಡಿಸ್ಕಸ್ ಮಾಡಿದ್ದೇವೆ. ಮುಂದಿನ ಒಂದು ವಿಡಿಯೋದಲ್ಲಿ 2ನೇ ರೌಂಡ್ ಮತ್ತೆ 3ನೇ ರೌಂಡ್, ಅದರ ಜೊತೆಗೆ ಮಾಪಪ್ ರೌಂಡ್, ಈ ರೀತಿಯ ಒಂದು ರೌಂಡ್ಗಳಲ್ಲಿ ಯಾವ ರೀತಿಯ ಒಂದು ಇನ್ಸ್ಟ್ರಕ್ಷನ್ಗಳು ಇದಾವೆ, ಅದನ್ನ ಯಾವ ರೀತಿಯಲ್ಲಿ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಬೇಕು, ಅದರ ಜೊತೆಗೆ ಉಳಿದ ಮಾಹಿತಿಗಳನ್ನ ಮುಂದಿನ ವಿಡಿಯೋದಲ್ಲಿ ಪಾರ್ಟ್ 4 ಆಗಿ ನಿಮಗೆ ಅವೈಲೇಬಲ್ ಆಗುತ್ತೆ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ. ಆದ್ದರಿಂದ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಈ ವಿಷಯವನ್ನ ಶೇರ್ ಮಾಡಿ. ಧನ್ಯವಾದಗಳು.